ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಯಾಕೆ ಹೇಳಲ್ಲ? ಖಂಡಿತ ಹೇಳ್ತೀನಿ. ಸಮಯ ಬಂದಾಗ ಹೇಳ್ತೀನಿ. ನಿಮ್ ಹೆಂಡತಿ ಅಲ್ವಾ ನಾನು. ನನಗ್ ನಿಮ್ ಜೊತೆ ಸಮಯ ಕಳೆಯೋ ಹಕ್ಕಿದೆ. ಜೀವನ ಪೂರ್ತಿ ನೀವೆಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಗೊತ್ತು. ನನ್ ಕಣ್ಮುಂದೆನೆ ಸಿಪಾಯಿಯಿಂದ ಸುಬೇದಾರ್ ಆದ್ರಿ, ಮತ್ ಸುಬೇದಾರಿಂದ ರಿಟೈರ್ಡ್ ಸುಬೇದಾರ್ ರಾಮ್ಜಿ ಸಕ್ಪಾಲ್. ಮತ್ತೆ ಇವಾಗ ವಯಸ್ಸಾಗೋ ಹೊತ್ತಲ್ಲಿ ನಿಮ್ ಜೊತೆನೆ ಇರ್ಬೇಕನ್ಕೋತಿದ್ದೀನಿ. ಆದ್ರೆ ಅದನ್ನ ನಿಮ್ ಹತ್ರ ಹೇಳಿದ್ರೆ ನೀವು ಒಪ್ಪಲ್ಲ. ಉಲ್ಟಾ ನಂಗೆ ಏನಾದ್ರೂ ಹೇಳ್ತೀರಾ. ಭೀಮಾಬಾಯಿ ಜೀವನ ಮಾಡಕ್ಕೆ ದುಡಿಬೇಕು, ಮಕ್ಕಳು ಓದು, ಅವ್ರ ಮದ್ವೆಗೆಲ್ಲ ದುಡ್ಡು ಬೇಕು ಭೀಮಾಬಾಯಿ. ಅದಕ್ಕೆ ಹೇಳಲಿಲ್ಲ ನಿಮ್ಮ ಹತ್ರ. ಅದಕ್ಕೆ ನಾನು ಯಜಮಾನ್ರ ಹತ್ರನೇ ಕೇಳ್ದೆ. ನಿನಗೆ ವಯಸ್ಸಾಗಿದೆ ಅಂತ ಯಾರು ಹೇಳಿದ್ರು? ಮತ್ ನನಗಾಗಿದೆ ಅಂತ ಯಾರು ಹೇಳಿದ್ರು? ಈಗ ತಾನೇ ಜೀವನ ಶುರುವಾಗಿದೆ. ಇನ್ನೂ ಬದುಕೋದು ತುಂಬಾ ಇದೆ. 100 ವರ್ಷ ಬದುಕೋಣ ನಾವು. ನಂಗೆ ನಾಳೆ ಬಗ್ಗೆ ಅಲ್ಲ, ಇವತ್ತಿನ ಬಗ್ಗೆ ಯೋಚನೆ. ಸರಿ, ಇನ್ಮೇಲೆ ನೀನೇನ್ ಹೇಳ್ತೀಯೋ ಹಾಗೆ ಆಗ್ಲಿ. ಈ ಖುಷಿನ ಹಾಗೇನೆ ಕೆಲ್ಸದ ಜೊತೆಯಲ್ಲಿ ರಜೆ ಬಗ್ಗೆನೂ ಮಾತಾಡ್ತೀನಿ. ಈಗ್ಲಾದ್ರೂ ನಗು ಭೀಮಾಬಾಯಿ, ಸ್ವಲ್ಪನಾದ್ರೂ ನಗು. ನಡೀರಿ, ಭೀಮ ಕಾಯ್ತಿದ್ದಾನನ್ಸುತ್ತೆ. ನಡಿ. ಆನಂದಣ್ಣ, ಮಲ್ಕೊಂಡಿದ್ದೀರಾ? ಆನಂದಣ್ಣ, ಮಲ್ಗಿದ್ದೀರಾ? ಮತ್ ಕಣ್ ಬಿಡಿ. ನಿಮ್ ಪುಸ್ತಕ ಎಲ್ಲಿ? ಪುಸ್ತಕ ಎಲ್ಲಿ? ಹಾ, ಮಲ್ಗಿದ್ದೆ. ನಿಮ್ಗೇನ್ ತೊಂದ್ರೆ? ಮಲ್ಗೋದಾದ್ರೆ ಓದೋ ನಾಟಕ ಯಾಕೆ ಮಾಡ್ತೀಯಾ? ಹಾ, ನಾಟಕ ಮಾಡ್ತೀನಿ. ನನ್ ಮನ್ಸಿಗೆ ಹೆಂಗ್ ಬರುತ್ತೋ ಹಂಗೆ ನಾಟಕ ಮಾಡ್ತೀನಿ. ನಿಮ್ಗೇನ್ ತೊಂದ್ರೆ? ಎದ್ದೋಗಿ ಇಲ್ಲಿಂದ. ಹತ್ರದಲ್ಲಿ ಪರೀಕ್ಷೆ ಇಟ್ಕೊಂಡು ಇವತ್ ಹಿಂಗ್ ಮಲ್ಗಿದ್ರೆ ಪರೀಕ್ಷೆ ಪಾಸ್ ಆದಂಗೆ. ಸುಮ್ನಿದ್ರೆ ಸರಿಗ. ನಾವ್ಯಾಕ್ ಸುಮ್ನೆ ಇರ್ಬೇಕು? ಆದ್ರೆ ಅಪ್ಪ ಅಮ್ಮಂಗೆ ಇದ್ರ ಬಗ್ಗೆ ಏನು ಹೇಳ್ಬೇಡಿ. ಸುಮ್ನೆ ಇರಲ್ಲ ನಾವು. ನನಗೆ ಓದಕ್ ಮನ್ಸಿಲ್ಲ ಅಂದ್ರು ಯಾಕೆ ನೀವಿಬ್ರು ಹೀಗೆ ತೊಂದರೆ ಕೊಡ್ತಿದ್ದೀರಾ? ಇಲ್ಲ, ನೀನ್ ಓದ್ಕೊಳ್ಳೇಬೇಕು. ನೀನ್ ಅಮ್ಮಂತರ ಆಡ್ಬೇಡ ಇವಾಗ. ಇಲ್ಲ, ಅಮ್ಮ ಮನೆಗ್ ಬರ್ತಾರಲ್ಲ ಅವಾಗ ಅವ್ರ ಹತ್ರ ಹೇಳ್ತೀವಿ. ನೀನು ತುಂಬಾ ಮಾತಾಡೋದ್ ಕಲ್ತಿದ್ಯಾ. ನೀನ್ ಬಾರಿ ಎಲ್ಲಾ ಓದಿ ಎಲ್ಲ ತಿಳ್ಕೊಂಡಿದ್ಯಾ ನೋಡಲ್ಲಿ. ಆನಂದ, ಏನ್ ಮಾಡ್ತಾ ಇದ್ಯಾ? ಬಿಡು ಬಿಡು ಅವ್ಳ ಜಡೆನ. ನಾನ್ ಬಿಡಲ್ಲ. ನಮ್ಗಿಂತ ಸಣ್ಣವರಾಗಿ ನಮ್ಗೆ ಬುದ್ಧಿ ಹೇಳ್ತೀರಾ? ಓದ್ಕೊಳಕ್ಕಾಗಲ್ವಾ? ನಾನ್ ಅಪ್ಪ ಬಂದ ಮೇಲೆ ಎಲ್ಲ ಹೇಳ್ತೀನಿ. ಆನಂದ, ಏನ್ ಮಾಡ್ತಾ ಇದ್ಯಾ? ಬಿಡು. ಬಾಲ ಎದ್ದೇಳು. ಬಾಲ ಅಲ್ಲಿ ನೋಡು, ಅವ್ರು ಹೇಗ್ ಜಗಳ ಮಾಡ್ತಿದ್ದಾರೆ ಅಂತ. ಹೇಳೋ. ಅಯ್ಯೋ, ನಿಂಗ್ ಓದ್ಕೊಂತ ಹೇಳಿದ್ರೆ ಅವ್ರ ಜೊತೆ ಜಗಳ ಮಾಡ್ತಿದ್ಯಾ? ಬಿಡು ಇವ್ರನ್ನ, ಬಿಡು. ಇಲ್ಲ, ಬಿಡು. ಬಾಲಣ್ಣ, ನೀವ್ ಮಧ್ಯದಲ್ಲಿ ಬರ್ಬೇಡಿ.
ನನಗೆ ಓದಕ್ ಇಷ್ಟ ಇದ್ರೆ ನಾನು ಓದ್ತೀನಿ, ನನಗೆ ಓದಕ್ ಇಷ್ಟ ಇಲ್ಲ ಅಂದ್ರೆ ನಾನು ಓದಲ್ಲ. ಅದನ್ನೆಲ್ಲ ಕೇಳಕ್ ನೀವ್ಯಾರು? ನೀನ್ ದೊಡ್ಡ ಅಣ್ಣ ಕಣೋ ನಾನು. ನೀನಂತೂ ಓದಿಲ್ಲ, ಆರಾಮಾಗಿರ್ತೀಯ. ನನಗ್ ಭಾಷಣ ಕೊಡಕ್ ಬಂದಿದ್ಯಾ? ನನ್ಗೆ ಎದುರು ವಾದಿಸ್ತೀಯಾ? ಅಯ್ಯೋ, ಬಾಲ ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಅವ್ರಿಗೆ ಜಗಳ ಬಿಡ್ಸೋಕ್ ಹೇಳಿದ್ರೆ ನೀನೇ ಜಗಳ ಮಾಡ್ತಿದ್ಯಾ? ಅಯ್ಯೋ ಹೇಳೋ. ಆನಂದ ಅವ್ರ ಜಡೆ ಬಿಡು. ಇಲ್ಲ ನಾನ್ ಬಿಡಲ್ಲ. ಬಿಡು ಅಂತ ಹೇಳಿದ್ನಲ್ವಾ? ಆನಂದ ಬಿಡ್ತೀಯೋ ಇಲ್ವೋ? ಬಿಡಲ್ಲ. ಬಿಡು ಆನಂದ, ನಾನು ಹೇಳ್ತಾ ಇದ್ದೀನಿ, ಬಿಡು ಅವ್ಳನ್ನ. ಬಿಡ್ತೀಯೋ ಇಲ್ವೋ? ಬಿಡು ಅವಳನ್ನ, ಬಿಡು. ಏನ್ ನಡೀತಿದೆ ಇಲ್ಲಿ? ಹಾ, ಅಮ್ಮ, ಆನಂದಣ್ಣ ಪುಸ್ತಕ ಮುಂದೆ ಇಟ್ಕೊಂಡು ನಿದ್ದೆ ಮಾಡ್ತಿದ್ದ. ಅಮ್ಮ ತುಂಬಾ ಹೊತ್ತಿಂದ ಓದ್ತಿದ್ದೆ. ಸ್ವಲ್ಪ ಕಣ್ಮುಚ್ಚಿದ್ದಕ್ಕೆ ಇವ್ರು ದೊಡ್ಡ ಗಲಾಟೆ ಮಾಡ್ತಿದ್ದಾರೆ. ಅಮ್ಮ, ಬಾಯ್ ಮುಚ್ಚು. ಆನಂದಣ್ಣ. ಹೀಗ್ ಬೀದಿ ನಾಯಿ ತರ ಕಚ್ಚಾಡ್ತಿದ್ದೀರಾ ನೀವು? ಆ ಅಣ್ಣ ತಂಗಿ ಅಲ್ವಾ ನೀವು? ಮತ್ ಎಲ್ಲಿವರೆಗೂ ನಿಮ್ಮಮ್ಮ ಬಂದ್ ನಿಮ್ ಜಗಳ ಬಿಡಿಸ್ತಾ ಇರ್ತಾಳೆ. ನಾಳೆ ಅವಳೇ ಹೋದ್ಮೇಲೆ ಆದ್ರೆ ಅಮ್ಮ, ನಾನು ಏನೂ ಮಾಡಿಲ್ಲ. ನಾನು ಸುಮ್ನೆ ಮಲಗಿದ್ದೆ. ಬೇಕಿದ್ರೆ ಅತ್ತೇನ್ ಕೇಳಿ. ಅಮ್ಮ ನಂಗೆ ನಿದ್ದೆ ಬರ್ತಿದ್ದ ಅದಕ್ಕೆ. ನಿಲ್ಸು. ಸಾಕು. ಸರಿ, ನಾವ್ ಇನ್ಮೇಲಿಂದ ಆನಂದಣ್ಣಂಗೆ ಏನು ಹೇಳಲ್ಲ. ಸರಿ, ಇನ್ಮೇಲೆ ಒಬ್ರು ಇನ್ನೊಬ್ರು ಜೊತೆ ಮಾತಾಡಬಾರ್ದು. ಭೀಮಾಬಾಯಿ, ಇವ್ರನ್ನ ದೊಡ್ಡವರು ಮತ್ತೆ ಬುದ್ಧಿವಂತರನ್ನಾಗಿ ಮಾಡ್ಬೇಕು. ವಯಸ್ಸಿನ ನೆನ್ಪಿದ್ಯಾ ಇವ್ರಿಗೆ? ನಾನ್ ಹೇಳೋದ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ಮೇಲಿಂದ ನೀವ್ ಯಾರು ಯಾರ ಜೊತೆನೂ ಯಾವ ಮಾತು ಆಡೋಂಗಿಲ್ಲ ಅಷ್ಟೇ. ಎಲ್ಲಿವರೆಗೂ ನಿಮ್ಮಮ್ಮ ಬಂದ್ ನಿಮ್ ಜಗಳ ಬಿಡಿಸ್ತಾ ಇರ್ತಾಳೆ. ನಾಳೆ ಅವಳೇ ಹೋದ್ಮೇಲೆ ಆದ್ರೆ ನಿಂಗೆ ನಿಜವಾಗ್ಲೂ ಹುಷಾರಿಲ್ಲ. ಮತ್ ನೀನ್ ಹುಷಾರಾಗೋಕ್ಕೂ ಆಗಲ್ಲ. ನೀನು ತುಂಬಾ ದಿನ ಬದುಕಲ್ಲ. ನಾನೇ ಎಲ್ಲ ಸರಿ ಮಾಡಬೇಕು. ನಾನ್ ಸರಿ ಮಾಡ್ತೀನಿ. ಬಂದ್ಯಾ ನಿಮ್ಮ ಅಣ್ಣ ನಿಮ್ಮ ಅಕ್ಕನ ಪರ ಮಾತಾಡಕ್ಕೆ? ಇದೇನು? ಅಮ್ಮ, ನನ್ಗೆ ಯಾವ್ದಾದ್ರು ಕತೆ ಹೇಳ್ತ್ಯಾ? ಕತೆ ಹೇಳ್ಬೇಕಾ? ಯಾವ್ದು ಹೇಳಿ? ಯಾವ್ದಾದ್ರೂ ಹೇಳು. ಕೇಳು. ಒಂದ್ ಸಣ್ಣ ಕುಟುಂಬ ಇತ್ತು. ತುಂಬಾ ಅಂದ್ರೆ ತುಂಬಾ. ಸಮುದ್ರದ ತೀರದಲ್ಲಿ ಅವ್ರದೊಂದು ಪುಟ್ಟ ಮನೆ ಇತ್ತಂತೆ. ಆ ಮನೇಲಿ ಯಾರ್ಯಾರು ಇರ್ತಿದ್ರು ಗೊತ್ತಾ? ಒಬ್ರಪ್ಪ ಇದ್ರು, ಒಬ್ರಮ್ಮ ಇದ್ರು, ಮತ್ತವ್ರಿಗೆ ಒಬ್ಬ ಪ್ರೀತಿಯ ಮಗ ಇದ್ದ. ಅವರಪ್ಪ ಅಮ್ಮ ಇದ್ರಲ್ಲ, ಅವರಪ್ಪ ಅಮ್ಮ ಇದ್ರಲ್ಲ,
ಮಗನ್ ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು. ಮತ್ ಮಗನೂ ಕೂಡ ಅವ್ರ ಅಮ್ಮನ್ ಚೆನ್ನಾಗಿ ನೋಡ್ಕೋತಿದ್ನಂತೆ. ಯಾವಾಗ್ಲೂ ನಗ್ತಾ ಆಟ ಆಡ್ತಾ ಅವ್ರ ಜೀವನ ನಡೀತಾ ಇತ್ತು. ಅವ್ರ ಅಪ್ಪ ಇದ್ರಲ್ಲ, ಅವರು ಸಮುದ್ರದಲ್ಲಿ ದೋಣಿ ಮೇಲೆ ಕೂತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬರ್ತಿದ್ರು. ಮತ್ತೆ ಅವರಮ್ಮ ಅಡ್ಗೆ ಮಾಡ್ತಿದ್ರು, ಬಟ್ಟೆ ಒಗಿತಿದ್ರು, ಮನೇನ ಚೆನ್ನಾಗಿ ನಿಭಾಯಿಸ್ತಿದ್ರು. ಆದ್ರೆ ಒಂದಿನ ಇದಕ್ಕಿದ್ದಾಗೆ ಆ ಸಮುದ್ರದಲ್ಲಿ ಬಿರುಗಾಳಿ ಬಂತು. ಅದೊಂದು ದೊಡ್ಡ ಬಿರುಗಾಳಿ. ಮತ್ತೆ ಏನಾಯ್ತು ಅಂತ ಗೊತ್ತಿಲ್ಲ. ಆ ಮಗನ್ ತಾಯಿ ಸಮುದ್ರದಲ್ಲಿ ಮುಳುಗ್ ಹೋದ್ಲು. ಮತ್ತೆ ಅಲೆಗಳು ಜೋರಾಗಿ ಅಪ್ಪಳಿಸೋಕ್ ಶುರು ಮಾಡಿದ್ವು. ಮತ್ತೆ ಆ ಮಗುವಿನ ಅಮ್ಮ ನೋಡ್ತಿದ್ದಂಗೆ ಸಮುದ್ರದಲ್ಲಿ ಮರಿಯಾದ್ಲು. ಭೀಮಾ, ಅಯ್ಯೋ ಯಾಕೆ ಅಳ್ತಿದ್ಯಾ ನೀನು? ಭೀಮಾ, ಅಯ್ಯೋ ನಾನಂತೂ ನಿಂಗೆ ಹಾಗೆ ಕತೆ ಹೇಳ್ತಾ ಹೇಳ್ತಾ ನೀನ್ ಯಾಕೆ ಅಳ್ತಿದ್ಯಾ? ಕತೆ ಇದು. ಈ ತರ ನಿಜವಾಗ್ಲೂ ಎಲ್ಲೂ ನಡ್ತಿಲ್ಲ. ಅಮ್ಮ, ಆ ಮಗು ಅವ್ರ ಅಮ್ಮನ್ ಬಿಟ್ಟು ಹೇಗಿರುತ್ತೆ? ಅದ್ ಸತ್ತೋಗತ್ತೆ ಅಮ್ಮ. ಅಳ್ಬೇಡ ಭೀಮಾ. ಬೇಡಮ್ಮ ಕ್ಷಣವೂ ನನ್ನಿಂದ ಈ ನಿನ್ನ ಮಮತೆ, ಈ ಬಾಳಗಂಧ, ಈ ನಿನ್ನ ಮಮತೆ, ಈ ಬಾಳಗಂಧ. ಹಣೆಗಿ ಸವಿ ಮುತ್ತ ನೊಂದ ನಾನಿನ್ನ ಮಡಿಲಲ್ಲಿ ಕಂದ. ನಿನ್ನೀ ಪ್ರೀತಿಯ ಬಂಧ ನೆನೆವುದೇ ಬಾಳಿಗಂಧ. ಸುಮ್ನಾಗು, ಅಳೋ ನಿಲ್ಸು. ನೋಡ್ ನನ್ನೂ ಅಳಿಸ್ಬಿಟ್ಟೆ ನೀನು. ಅಳ್ಬೇಡ. ಕೇಳಿಲಿ. ಅಯ್ಯೋ ಅಮ್ಮ, ಅಯ್ಯೋ, ನಿಜವಾದ ಕತೆ ಇನ್ ಮುಂದಕ್ಕೆ ಶುರು ಆಗುತ್ತೆ ಭೀಮಾ. ಕೇಳು. ಆ ಸಣ್ಣ ಮಗು ಅವನ್ ತಾಯಿನ ಕಳ್ಕೊತಾನೆ. ಮತ್ತ ಆಮೇಲೆ ಅವನ್ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಅವನ್ ಮುಂದೆ ಬಂದ್ರೂ ಕೂಡ ಆ ಮಗು ಎಷ್ಟು ಗಟ್ಟಿಯಾಗಿರುತ್ತೆ ಅಂದ್ರೆ ಆ ಸಮಸ್ಯೆಗಳೆಲ್ಲವನ್ನ ಎದುರಿಸಿ ಅವನು ಓದ್ತಾನೆ, ಚೆನ್ನಾಗಿ ಓದ್ತಾನೆ, ಹೋರಾಟ ಮಾಡ್ತಾನೆ. ಮತ್ತೆ ತುಂಬಾ ಅಂದ್ರೆ ತುಂಬಾ ದೊಡ್ಡ ಮನುಷ್ಯ ಆಗ್ತಾನವನು. ಎಷ್ಟು ದೊಡ್ಡ ಮನುಷ್ಯ ಆಗ್ತಾನಂದ್ರೆ ಇಡೀ ಸಮಾಜನೇ ಅವನನ್ನು ಹೊಗಳುತ್ತೆ. ಮತ್ತೆ ಹೇಳು ನಂಗೆ, ನೀನು ಅದೇ ತರ ಆಗ್ತೀಯ ಅಲ್ವಾ? ಹಾ ಅಮ್ಮ.
ನೀ ಜೀವವನೇ ಕತೆ ಆಗೋದು ಕಷ್ಟನ ಗಟ್ಟಿಯಾಗಿ ಎದುರಿಸಿದವ್ರು ಮಾತ್ರ. ನನಗಾಗಿ ಹೆದ್ರಿ ಕೂತೋರಲ್ಲ. ನೊಂದು ನೀಡಲಿಲ್ಲ ನಿನಗಾಗಿ ಕ್ಷಣ ಕ್ಷಣವು ನಿನ್ನ ಖುಷಿಯ ಬಯಸು ಮಲ್ಕೋ. ಜನುಮ ಜನುಮದಲ್ಲಿ ನಿನ್ನ ಮಡಿಲ ಪಡೆಯುವೆನು. ಜನುಮ ಜನುಮದಲ್ಲಿ ನಿನ್ನ ಮಡಿಲ ಪಡೆಯುವೆನು. ದೂರಾಗಬೇಡಮ್ಮ ಕ್ಷಣವು ನನ್ನಿಂದ. ಮಕ್ಳು ಖಾಲಿ ಹೊಟ್ಟೆಲ್ ಓದಕ್ಕಾಗತ್ತಾ? ಊಟದ ಸಮಯದಲ್ಲಿ ತಿನ್ಬಿಡಿ ಮತ್ ಚೆನ್ನಾಗಿ ಓದಿ. ಈ ನಿನ್ನ ಮಮತೆ ನನಗ್ ಸ್ವಲ್ಪ ನೀರ್ ಕೊಡಿ. ವೈದ್ಯರು ಹೇಳಿದ್ದಾರೆ ನಮ್ಮ ಅಮ್ಮನ ತಲೆನೋವು ಪ್ರಾಣನೇ ತೆಗಿಬಹುದು ಅಂತ. ದಯವಿಟ್ಟು ಕೊಡಿ, ಇಲ್ಲಾಂದ್ರೆ ಅಮ್ಮ ಉಳಿಯೋದೇ ಇಲ್ಲ. ನಿನ್ನ ಮಡಿಲಲ್ಲಿ ಕಂದ ನಿನ್ನೀ ಪ್ರೀತಿಯ ಬಂದ ನೆನೆವುದೇ ಬಾಡಿಗಂದ. ಭೀಮಾ, ಏ ಭೀಮಾ, ಬೆಳಗ್ಗೆ ಆಯ್ತು, ಎದ್ದೇಳು. ಶಾಲೆಗೆ ಹೋಗಲ್ವಾ? ಹಾ, ಹೋಗ್ತೀನಮ್ಮ. ಎದ್ದೇಳು, ಹೋಗ್ ತಯಾರಾಗು. ತುಳಸಿ, ನೀನ್ ಪಾತ್ರೆ ತೊಳಿತಿರು, ಅಷ್ಟ್ರಲ್ಲಿ ನಾನು ಏನ್ ಮಾಡ್ತಿದ್ದೀರಾ? ಹೇಳಿದ ಅರ್ಥ ಆಗಿಲ್ವಾ? ಒಂದ್ಸಲ ಮಾತಾಡ್ಬೇಡಿ ಅಂದ್ಮೇಲೆ ಮಾತಾಡ್ಬಾರ್ದು ಅಷ್ಟೇ. ಬಾಲಣ್ಣ, ನೀವಲ್ಲಿಂದ ವಾಪಸ್ ಬರ್ಬೇಕಾದ್ರೆ ನನಗ್ ಮಿಠಾಯಿ ತರದ್ ಮರಿಬೇಡಿ. ಹೇಳಿದ ಅರ್ಥ ಆಗಿಲ್ವಾ? ಎಷ್ಟು ಸಲ ಹೇಳ್ಬೇಕು ಒಬ್ರಿಗೊಬ್ರು ಮಾತಾಡ್ಬೇಡಿ ಅಂತ? ಭೀಮಾಬಾಯಿ, ಏನಾಗಿದೆ ನಿನಗೆ? ಮಕ್ಳು ಒಬ್ರಿಗೊಬ್ರು ಮಾತಾಡ್ಬಾರ್ದು ಅಂತ ನಾನ್ ತೀರ್ಮಾನ ಮಾಡಾಗಿದೆ. ಭೀಮಾ, ನೀನು ಮತ್ತ ಆನಂದ, ನೀನು ಇಬ್ರು ಒಟ್ಟಿಗೆ ಶಾಲೆಗೆ ಹೋಗೋಂಗಿಲ್ಲ. ನೀವಿಬ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ಯಾವ ಮನೆ ಕೆಲ್ಸನೂ ಮಾಡೋಂಗಿಲ್ಲ. ಮತ್ ಭೀಮಾ, ನೀನ್ ಇವ್ರನ್ನ ವಹಿಸ್ಕೊಂಡು ಮಾತಾಡೋ ಹೋಗಿಲ್ಲ ಅಷ್ಟೇ. ಯಾರು ಏನು ಮಾತಾಡ್ಬೇಡಿ. ಭೀಮಾಬಾಯಿ, ನಿಧಾನವಾಗಿ ಗೊತ್ತಾ? ಪರವಾಗಿಲ್ಲ. ಅದಕ್ಕೆ ಮಕ್ಕಳಿಂದ ತಪ್ಪಾಗಿದೆ, ಆದ್ರೆ ಅದಕ್ಕೆ ಅಂತ
ಅವ್ರಿಗೆ ಒಬ್ರಿಗೊಬ್ರು ಮಾತಾಡ್ಬೇಡಿ ಅಂತ ಹೇಳಿದ್ರೆ ಹೇಗೆ? ಅವ್ರ ಕೈಲಿ ಹಾಗಿರೋದಕ್ಕಾಗಲ್ಲ ಅಲ್ವಾ? ತಪ್ಪಾಗಿದೆ ಅಲ್ವಾ? ಎಲ್ಲಿ ತನಕ ಅವ್ರ ತಪ್ಪಿನ ಬಗ್ಗೆ ಅರಿವಾಗಲ್ವೋ ಅಲ್ಲಿ ತನಕ ಹೀಗೆ ಇರ್ಲಿ. ಆದ್ರೆ ಅವ್ರಿನ್ನೂ ಮಕ್ಳಲ್ವಾ? ನೀವು ಮಾಡ್ತಿರೋದ್ ನೋಡಿದ್ರೆ ನೀವು ಮಕ್ಳ ತರನೇ ಆಡ್ತಿದ್ದೀರಲ್ಲ. ಅಮ್ಮ ಇದ್ದಕ್ಕಿದ್ದಾಗೆ ಯಾಕೆ ಈ ತರ ಆಡ್ತಿದ್ದಾರೆ? ಏನಾದ್ರೂ ತೊಂದರೆ ಆಗೋ ಹಾಗಿದ್ಯಾ? ಅದ್ಕೆ ನಮ್ಮ ಮಕ್ಕಳು ಎಷ್ಟೇ ಜಗಳ ಆಡ್ಕೊಂಡ್ರು ಒಬ್ಬರನ್ನ ಬಿಟ್ಟು ಒಬ್ರು ಯಾವತ್ತೂ ಇರೋಕ್ಕಾಗಲ್ಲ. ಹೇ, ನಿಮ್ಗೆಲ್ಲ ಗೊತ್ತಾಯ್ತಾ? ಗುರುಗಳಿಗೆ ಉಳ್ಕೊಂಡಿದಾರಲ್ಲ, ಅದ್ರ ಪಕ್ಕದಲ್ಲಿ ಒಂದ್ ಮಂದಿರ ಇದೆ. ಅಲ್ಲೊಬ್ಬ ವ್ಯಕ್ತಿ ಮಕ್ಕಳಾಗ್ಲಿ ಅಂತ ಬೇಡ್ಕೊಳ್ತಿದ್ದ. ದೇವರವನಿಗೆ ಅವಳಿ ಮಕ್ಕಳನ್ನ ಕೊಟ್ಟಿದ್ದಾನೆ. ನೀವ್ ನಿಜ ಹೇಳ್ತಿದ್ದೀರಾ? ಸುಳ್ಳು ಯಾಕೆ ಹೇಳಲಿ? ನಾನು ಒಂದು ಕಾಲದಲ್ಲಿ ನಾನೇ ಬಿಕಾರಿ ಆಗ್ಬಿಟ್ಟಿದ್ದೆ. 3 ತಿಂಗಳ ತನಕ ಯಾರು ನನ್ನ ಅಂಗಡಿಗೆ ಬರ್ತಾ ಇರಲಿಲ್ಲ. ಆದ್ರೆ ಯಾವಾಗ ಆ ಮಂದಿರಕ್ಕೆ ನಾನು ಕಾಣಿಕೆ ಕೊಟ್ನೋ ಅವತ್ತಿಂದ ಇವತ್ತಿನವರೆಗೂ ನನ್ನ ವ್ಯಾಪಾರ ಮೊದ್ಲಿಗಿಂತ ಚೆನ್ನಾಗಿ ನಡೀತಿದೆ. ಇದು ಆ ದೇವ್ರ ಚಮತ್ಕಾರನೇ ಇರ್ಬೇಕು. ಹೌದು, ಅದು ಚಮತ್ಕಾರಿ ಮಂದಿರ. ಎಲ್ರಿಗೂ ಹೇಳಿ ಆ ಮಂದಿರದ ಶಕ್ತಿ ಬಗ್ಗೆ ಮತ್ತೆ ಮಹಿಮೆ ಬಗ್ಗೆ. ಎಲ್ರ ಹತ್ರನೂ ಹೇಳಿ ಆ ಮಂದಿರಕ್ಕೆ ಬಂದು ಪೂಜೆ ಮಾಡೋಕೆ, ಕಾಣಿಕೆ ಕೊಟ್ಟು ತಮ್ಮ ಆಸೆ ಈಡೇರಿಸ್ಕೊಳ್ಳೋದಕ್ಕೆ. ಹಂಗೆ ಆಗ್ಲಿ. ತುಂಬಾ ಒಳ್ಳೆ ಉಪಾಯನೇ ಮಾಡಿದಿರ ಗುರುಗಳೇ ನೀವು. ಸುತ್ತಮುತ್ತ ಎಲ್ಲ ಇಲ್ಲಿರೋ ಮಂದಿರದ ಬಗ್ಗೆನೇ ಮಾತಾಡ್ತಿದ್ದಾರೆ. ಎಷ್ಟೊಂದು ಜನ ಬರ್ತಾರೆ, ದಾನ ದಕ್ಷಿಣೆ ಕೊಡ್ತಾರೆ, ಚಂದ ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ. ಇದ್ರಿಂದ ನಮ್ಗೆಲ್ಲ ಒಳ್ಳೇದೇ ಆಗತ್ತೆ ಗುರುಗಳೇ. ಮತ್ತೆ ಬರೋರ್ ಹತ್ರ ಆ ಭೀಮರಾವ್ ಮತ್ತೆ ಅವ್ರ ಕುಟುಂಬದ ಬಗ್ಗೆ ಹೇಳೋದನ್ನ ಮರಿಬೇಡಿ. ಯಾಕಂದ್ರೆ ಅವನು ಅವ್ರ ಧರ್ಮದ ವಿರುದ್ಧವಾಗಿದ್ದಾನೆ. ಎಷ್ಟು ಜನ ಶತ್ರುಗಳು ಅವನಿಗೆ ಜಾಸ್ತಿ ಆಗ್ತಾರೋ ಅದರಿಂದ ಅವರು ಬದುಕೋದು ಇನ್ನೂ ಕಷ್ಟ ಆಗತ್ತೆ. ಸುತ್ತಮುತ್ತ ಇರೋರ್ ಎಲ್ರೂ ಅವ್ರ ಶತ್ರುಗಳನ್ನಾಗಿ ಮಾಡ್ಬಿಡಿ. ಅದ್ಕೆ ನೀವೆಲ್ಲ ನಿಮ್ ತಟ್ಟೆ ಎತ್ಕೊಂಡು ಹೋಗಿ ಒಂದೊಂದು ಮೂಲೆಯಲ್ಲಿ ಕೂತ್ಕೊಳ್ಳಿ. ಏನು ಹೇಳಿದ್ ಕೇಳಿಸ್ಲಿಲ್ವಾ ಅಥವಾ ಅರ್ಥ ಆಗ್ಲಿಲ್ವಾ? ಹೀಗೆ ಹೇಳಿದ್ರೆ ಕೇಳಲ್ಲ ನೀವು. ಎದ್ದೇಳು, ಎದ್ದೇಳು, ಮೇಲೆ ತಟ್ಟೆ ತಗೋ. ಎದ್ದೇಳು, ಎದ್ದೇಳು, ಅಲ್ಲಿ ಹೋಗಿ ಕೂತ್ಕೋ. ಎದ್ದೇಳು, ಎದ್ದೇಳು, ನಡಿ, ಎದ್ ನಡಿ, ಅಲ್ಲಿ ಹೋಗಿ ಕೂತ್ಕೋ. ಆ ಮೂಲೆಯಲ್ಲಿ ಅಲ್ಲಿ ಕೂತ್ಕೋ. ಎದ್ದೇಳು, ಎದ್ದೇಳು, ತಗೋ ಇದನ್ನ, ಅಲ್ಲಿ ಹೋಗಿ ಕೂತ್ಕೋ. ಇಲ್ಲ ಅಮ್ಮ, ನಂಗೆ ನೀವೇ ಹೋಗಿ ಸುಮ್ಮನೆ ಕೂತ್ಕೋ. ಪ್ರಶ್ನೆ ಕೇಳಬೇಡ, ಹೋಗು. ಈಗ ಊಟ ಮಾಡಿ. ನೀವು ಊಟ ಮಾಡಿ.
ಇದೇನ್ ನಾಟಕ? ನಮ್ಗೆ ಊಟ ಬೇಡ. ಯಾಕೆ? ನಾವೊಬ್ರು ಇನ್ನೊಬ್ರ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ. ನೀವ್ ಊಟ ಕೊಟ್ರು ಸರಿ, ಕೊಡ್ಲಿಲ್ಲ ಅಂದ್ರೂ ಸರಿ. ಹಾ ಅಮ್ಮ, ನಮ್ಮೆಲ್ಲಾರನ್ನೂ ಕ್ಷಮಿಸ್ಬಿಡಿ. ನನ್ನೂ ಕ್ಷಮಿಸು ಅಮ್ಮ. ಈಗ್ಲಾದ್ರೂ ನಮ್ನ ಕ್ಷಮಿಸಿ ಅಮ್ಮ. ನಿಮ್ಗೆ ಗೊತ್ತು ನಮ್ ಕೈಲಿ ಹೀಗಿರೋಕ್ಕಾಗಲ್ಲ ಅಂತ. ಸರಿ, ಹಾಗಾದ್ರೆ ಕ್ಷಮಿಸ್ತೀನಿ ನಿಮ್ನ. ಆದ್ರೆ ಒಂದ್ ಷರತ್ತಿದೆ. ಏನದು? ಪ್ರತಿಜ್ಞೆ ಮಾಡಿ, ಇನ್ಮೇಲೆ ನೀವ್ ಯಾರು ಜಗಳ ಆಡಲ್ಲ ಅಂತ. ಒಬ್ರು ಮಾತೊಬ್ರು ಕೇಳ್ತೀವಿ ಅಂತ. ಎಲ್ರೂ ಚೆನ್ನಾಗಿರ್ತೀವಿ ಅಂತ. ಮತ್ಯಾವಾಗ್ಲೂ ಒಟ್ಟಿಗೆ ಇರ್ತೀವಿ ಅಂತ. ಇರ್ತೀರಾ? ಸರಿ. ಹೇಳಿ. ನಾವು ಪ್ರತಿಜ್ಞೆ ಮಾಡ್ತೀವಿ. ಒಬ್ರಿಗೊಬ್ರು ಯಾವತ್ತೂ ಜಗಳ ಆಡಲ್ಲ. ಒಬ್ರು ಇನ್ನೊಬ್ರು ಹೇಳಿದ್ನ ಕೇಳ್ತೀವಿ. ಯಾವುದೇ ಸಮಸ್ಯೆ ಬಂದ್ರು ನಾವು ಒಟ್ಟಿಗೆ ಸೇರಿ ಎದುರಿಸ್ತೀವಿ. ಮತ್ಯಾವಾಗ್ಲೂ ಒಟ್ಟಿಗಿರ್ತೀವಿ. ಮತ್ ನೀವೇ ನೋಡ್ತಿರಲ್ಲಮ್ಮ, ನಾವ್ ಎಷ್ಟೇ ದೊಡ್ಡವರಾದ್ರೂ ನೀವ್ ಹೇಳಿದ್ನ ಯಾವತ್ತೂ ಮರೆಯಲ್ಲ. ನಿಮ್ನ ನೋಡೋದಕ್ಕೆ, ಜಗಳ ಬಿಡ್ಸೋದಕ್ಕೆ ನಾನು ಇರ್ತೀನೋ ಇರಲ್ವೋ ಗೊತ್ತಿಲ್ಲ. ನಾನು ಬದುಕೋ ಆಗಿದ್ದಿದ್ರೆ ಈ ಪ್ರತಿಜ್ಞೆ ಮಾಡಿಸ್ತಿರ್ಲಿಲ್ಲ. ನಾನು ಸತ್ತೋದ್ಮೇಲೆ ನೀವು ಜೀವನ ಪೂರ್ತಿ ಹೀಗೆ ಒಟ್ಟಿಗೆ ಇರಬೇಕು. ಈ ಪ್ರತಿಜ್ಞೆ ಹೀಗೆ ಇದ್ರೆ ಅಷ್ಟೇ ಸಾಕು. ನಡೀರಿ, ಎಲ್ರೂ ಹೋಗಿ ಊಟ ಮಾಡಿ. ಇನ್ನು ಮುಂದೆ ನೀವು ಜಗಳ ಆಡೋದಕ್ಕೂ ಮುಂಚೆ 10 ಸಲ ಯೋಚನೆ ಮಾಡಿ. ಅದು ನಿಮ್ಮಮ್ಮಂಗೇನಾದ್ರೂ ಗೊತ್ತಾದ್ರೆ ಏನ್ ಶಿಕ್ಷೆ ಸಿಗ್ಬೋದು ಗೊತ್ತಲ್ವಾ? ನಿಮ್ಮಮ್ಮ ಹೇಳಿದ್ದನ್ನ ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ. ಮತ್ತೆ ಒಂದು ಒಳ್ಳೆ ವಿಷಯ ಸಿಕ್ಕಿದೆ. ಯಜಮಾನ್ರು ನನಗೆ ದಿನ ಮನೆಗೆ ಬಂದು ಹೋಗೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅಪ್ಪ, ಇದು ತುಂಬಾ ಖುಷಿಯಾದ ವಿಷಯ. ನಾನು ಹೋಗಿ ಅಮ್ಮಂಗೆ ಹೇಳಿ ಬರ್ತೀನಿ. ಅಮ್ಮ 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 ಹಾ, ಹೇಳು. ಅಪ್ಪ ಕೆಲಸ ಮಾಡ್ತಾರಲ್ಲ, ಅಲ್ಲಿರೋ ಯಜಮಾನ್ರು ಎಷ್ಟು ಒಳ್ಳೆಯವರಲ್ವಾ? ಯಾಕೆ? ಅಮ್ಮ, ಇನ್ಮೇಲೆ ಅಪ್ಪ ದಿನ ಕೆಲ್ಸಕ್ಕೆ ಹೋಗ್ತಾರೆ, ಮತ್ತೆ ದಿನ ಮನೆಗೆ ಬರ್ತಾರೆ. ಇದು ನಿಜವಾಗ್ಲೂ ಖುಷಿ ಆಗುವಂತ ವಿಚಾರ. ಹೊಟ್ಟೆ ಹಸಿತಿರ್ಬೇಕಲ್ಲ? ನಡಿ, ನಿಂಗೆ ಊಟ ಮಾಡಿಸ್ತೀನಿ.
ಮಲ್ಕೊಳ್ಳಿ. ಆದ್ರೆ ನಿಂಗೆ ನಿಜವಾಗ್ಲೂ ಹುಷಾರಿಲ್ಲ. ಮತ್ ನೀನ್ ಹುಷಾರಾಗೋಕ್ಕೂ ಆಗಲ್ಲ. ನೀನು ತುಂಬಾ ದಿನ ಬದುಕಲ್ಲ. ಹೇಳಿ ಏನಕ್ಕೆ ಅಂತ. ಹೇಳ್ತೀನಿ, ಕೂತ್ಕೋ. ನಿಧಾನ ಕೂತ್ಕೋ. ನಿನಗೆ ತಲೆನೋವು ಜಾಸ್ತಿ ಆದಾಗ ನನ್ನನ್ನ ಎದ್ದೇಳಿಸ್ಬೇಕು. ಯಾಕೆಂದ್ರೆ ನೋವನ್ನ ನೀನೊಬ್ಳೆ ಯಾಕೆ ಅನುಭವಿಸ್ತೀಯ?
ರೀ, ಇದೇನ ಅಂತ ದೊಡ್ಡ ನೋವೇನಲ್ಲ. ಅದಕ್ಯಾಕೆ ಎಲ್ರೂ ಏಳಿಸ್ಬೇಕು? ಹಾಗಾದ್ರೆ ಸರಿ, ದಿನ ಬರೋ ನೋವಾಗಿದ್ರೆ ನಾನು ದಿನ ತಲೆ ಒತ್ತೀನಿ. ಹಾಗೇನೆ ನಾಳೆ ಬೆಳಿಗ್ಗೆ ಬಾಂಬೆಗೆ ಹೋಗ್ತಾ ಇದ್ದೀವಿ. ಇನ್ನೊಂದ್ಸಲ ದೊಡ್ಡ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಬರೋಣ. ಇವ್ರ ಹತ್ರ ನಾನು ಹೇಳಕ್ಕಾಗಲ್ಲ. ಹೇಳಿದ್ರೆ ಇವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಅಯ್ಯೋ ಬೇಡ, ನಾನು ಬೇಗ ಹುಷಾರಾಗ್ತೀನಿ. ಒಂದ್ ಮಾತು ಹೇಳ, ಗಂಡ ಯಾವಾಗ ಹೆಂಡತಿ ನೋವನ್ನ ಹಂಚ್ಕೊಳಕ್ ಆಸೆ ಪಡ್ತಾನಲ್ಲ, ಅವಾಗ್ಲೇ ಹೆಂಡತಿ ಅರ್ಧ ನೋವು ಕಮ್ಮಿ ಆಗ್ಬಿಡುತ್ತೆ. ಈ ತರ ಮಾತು ಮರೆಸೋದನ್ನ ನಿನ್ನ ಹತ್ರ ಕಲಿಬೇಕು. ಏನಿಲ್ಲ. ನಿಮ್ನೊಂದ್ ಮಾತು ಕೇಳಲಾ? ಸುಳ್ಳು ಹೇಳ್ಬಾರ್ದು. ಸರಿ ಆಯ್ತು, ಹೇಳು. ನೀವ್ ಅವಾಗವಾಗ ಅನ್ಕೋತೀರಾ ಅಲ್ವಾ, ನನ್ ರೋಗ ಇರೋ ಹೆಂಡತಿ ಸಿಕ್ಕಿದಾಳೆ ಅಂತ? ಇಲ್ಲ, ಯಾವತ್ತೂ ಹಾಗೆ ಅನ್ಕೊಂಡಿಲ್ಲ. ನಾನು ಏನು ಅನ್ಕೊಳ್ತೀನಿ ಅಂದ್ರೆ, ನನಗೆ ತುಂಬಾ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ ಅಂತ. ಯಾರಿಗೆ ಇಂಥ ಒಳ್ಳೆ ಹೆಂಡತಿ ಸಿಗ್ತಾಳೋ ಅಂಥವ್ರ ಜೀವನ ಇಡೀ ನೋವುಗಳನ್ನೆಲ್ಲ ಮರೆಯೋ ಹಾಗೆ ಮಾಡಿಬಿಡುತ್ತೆ. ನೋಡಿ, ನೀವೀಗ ಮಾತು ಮರೆಸ್ತಿದ್ದೀರಾ. ಯಾಕಂದ್ರೆ ನಂಗೆ ಒಂದೊಂದ್ಸಲ ಅನ್ಸುತ್ತೆ ನಾನ್ ನಿಮ್ಗೆ ಹೇಗ್ ಸಿಕ್ತೆ ಅಂತ. ಆದ್ರೆ ನಿಜ ಹೇಳ್ತಿದ್ದೀನಿ, ನಿಮ್ಗೆ ನನ್ಗಿಂತ ಒಳ್ಳೆ ಹೆಂಡತಿ ಸಿಗ್ಬೇಕಿತ್ತು. ಗೊತ್ತಿಲ್ಲ, ಆದ್ರೆ ನೀನ್ ನನಗೆ ಎಲ್ಲರಿಗಿಂತನೂ ತುಂಬಾನೇ ಒಳ್ಳೆಯವಳು. ಸ್ವಲ್ಪ ನೋವು ಕಮ್ಮಿ ಆಯ್ತಾ? ನಾಳೆ ಬೆಳಿಗ್ಗೆನೆ ಬಾಂಬೆಗೆ ಹೋಗೋಣ. ನೋಡಿ, ನಂಗೆ ನೋವು ಹೆಚ್ಚಾದ್ರೆ ನಾನೇ ಹೇಳ್ತೀನಿ ನಿಮ್ಮ ಹತ್ರ, ಅವಾಗ ಹೋಗೋಣ. ಒಂದ್ಸಲ ತೋರಿಸ್ಕೊಂಡು ಬರೋಣ ಅಂತ ಯಾಕೋ ನನ್ನ ಮನ್ಸು ಅನ್ನಿಸ್ತಾ ಇದೆ. ಅದಕ್ಕೆ ಬೇಡ ರೀ. ಸರಿ, ಎಲ್ಲ ನಿನ್ನಿಷ್ಟ. ಖುಷಿನಾ? ನಡಿ, ಒಳಗಡೆ ಹೋಗೋಣ. ಮತ್ತೇನಾಯ್ತು ಈಗ? ಹುಷಾರಾಗಿದ್ದೀನಿ ನಾನು. ನೀವು ಹೋಗಿ, ನಾನು ಬರ್ತೀನಿ. ಆದ್ರೆ ನೀನ್ ನನಗೆ ಎಲ್ಲರಿಗಿಂತನೂ ತುಂಬಾನೇ ಒಳ್ಳೆಯವಳು, ತುಂಬಾನೇ ಒಳ್ಳೆಯವಳು. ಸುಬೇದಾರ್ ಸಾಹೇಬ್ರೆ, ಈಗ್ಲೂ ಕೂಡ ಒಂದ್ ವೇಳೆ ನೀವು ಮದ್ವೆಗೆ ಹೂ ಅಂದ್ರೆ ಮದ್ವೆ ಆಗಕ್ ಸಾಲ್ ನಿಲ್ತಾರೆ. ಹಾ, ಸರಿ ಬಾ.